ಅಲ್ಲ ಪಾಸಿಟಿವ್ ಎನರ್ಜಿಗೆ ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ನಾಳೆ ಬೆಳಿಗ್ಗೆ 6 o'clock ಇಲ್ಲಿಂದ ಹೊರಡ್ಬೇಕು. ಮಗುವೆ ಅಂತ ದೇವರಿಗೆ ಬೋರ್ ಮಾಡ್ತೀವಿ. ನಿಂತ್ಕೊಂಡು ದೇವರಿಗೆ ಬೋರ್ ಅಂದ್ರೆ ಅಲ್ಲಿ ಬಾಬಾ ಅಂದ್ರೆ ಸ್ಟ್ಯಾಚ್ಯೂ ತರ ಅನ್ಸಲ್ಲ, ಅವರೇ ಕೂತ್ಕೊಂಡಿರೋ ತರ ರಿಯಲಿಸ್ಟಿಕ್ ಆಗಿ ಹಂಗೆ ಅವನ್ನ ನೋಡ್ತಿದ್ರೆ ನೋಡ್ಬೇಕು. ಹೋದ್ಸಲಿ ಹೋಗಿದಂತೆ ಎಲ್ಲವರ ಹನುಮಾನ್ ದೇವಸ್ಥಾನ ಮತ್ತೆ ಬಾಬಾ ಇಲ್ಲಿ ಲೈಟ್ ಬರ್ತಲ್ವಾ? ಲೈಟ್ ಬರ್ತಲ್ವಾ? ಲೈಟ್ ಹಾಕ್ರಿ. ಆಗಲ್ಲ. ಹೋದ್ಸಲಿ ಹೋಗಿದಂತೆ ಎಲ್ಲವರ ಹನುಮಾನ್ ದೇವಸ್ಥಾನ ಮತ್ತೆ ಶನಿ ಸಿಂಗಾಪುರ್ 9500 ಆಗುತ್ತೆ. ಸೊ ನಾಸಿಕ್, ಚಾರ್ಧಾಮು, ತ್ರಿಯಂಬಕೇಶ್ವರು ಅದೆಲ್ಲ ಸೇರಿಸಿ 12,500 ಆಗುತ್ತೆ. 12,000 ಆಗುತ್ತೆ. ಅಂದ್ರೆ ಎಷ್ಟಾಯ್ತಂದ್ರೆ ಇದಕ್ಕೆ ನಾಸಿಕ್ಗೆಲ್ಲ ಹೋದ್ರೆ ಪರ್ ಹೆಡ್ 500 ಬೀಳುತ್ತೆ. ಇದಕ್ಕೆ ಹೋದ್ರೆ 380 ಬೀಳುತ್ತೆ. ಇದು ಶಿವ ದೇವಸ್ಥಾನ ಪಂಚವಟಿ ನಾಸಿಕ್ ಅಲ್ಲಿ ಶಿವ ದೇವಸ್ಥಾನ ಅಲ್ಲಿ ಚೆನ್ನಾಗಿರುತ್ತೆ ಸೈಟ್ಸಿಂಗು. ಅದು 12,000 ಆಗುತ್ತೆ 26 ಜನಕ್ಕೆ. ಬರ್ ಹೆಡ್ 500 ಬೀಳುತ್ತೆ. 500 ಹೆಂಗೋ ಬೀಳುತ್ತೆ. 25 ಜನಕ್ಕೆ 25 ಜನ ಇರೋದು. 26 ಇಲ್ಲ. 12 ಡಿವೈಡೆಡ್ ಬೈ 25 480 ಬೀಳುತ್ತೆ. ಓಕೆನಾ? ಬೆಳಿಗ್ಗೆ 6 ಗಂಟೆಗೆ ಬಿಡ್ಬೇಕು. ನಾಳೆ ಅಲ್ಲ, ಶ್ರೇಷ್ಠ ಆಗುತ್ತೆ. ಇಲ್ಲೇ ಬರಲ್ವಾ? ಬೆಳಿಗ್ಗೆ ಬೇಕಾದ್ರೆ ಮಾಡ್ಕೊಂಡು 7 ಗಂಟೆಗೆ ಎಲ್ಲ ಊಟ ಆಗಿತ್ತು ಎಲ್ಲ ಅದೇ 12,000 ಇವಾಗ ನಾಸಿಕ್ ಪಂಚವಟಿ ಪಂಚವಟಿ ಮುಕ್ತಿಧಾಮು, ತ್ರಯಂಬಕೇಶ್ವರ್, ನಾಸಿಕ್ ಶಿವ ಮಂದಿರ ಇರುತ್ತೆ. ಸೀತಾ ಗುಫಾ, ತ್ರಿಯಂಬಕೇಶ್ವರ್. ಓಕೆನಾ? ಶನಿ ಸಿಂಗಾಪುರ್ ಆಡ್ ಮಾಡಿ 12. ಅದು ಆ ಶನಿ ಸಿಂಗಾಪುರ್ ಆಡ್ ಮಾಡಿಲ್ಲ ಅಂದ್ರೆ ಇದೆ ಎಷ್ಟು 7,500 ಬೀಳುತ್ತೆ. ಆತರ ಶನಿ ಸಿಂಗಾಪುರ್ ಇಲ್ಲ ಅಂದ್ರೆ ಅದಕ್ಕೆ ಹೋಗ್ಲೇಬೇಕು ಅಂತ ಹೇಳ್ತಾರೆ. ಇದು ಎಲ್ಲರ ಇದೇ ಹೇಳ್ತಿರೋದು. ಹೋದ್ಸಲಿ ನಾವ್ ಯಾವ್ದು ಹೋದ್ರು ಅದು ಹಾಕಿದ್ರೆ ಇದು ಎರಡರಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಇದು ಹೋದ್ಸಲಿ ಹೋದ್ರಲ್ಲ ಅದು ಹೋದ್ರೆ ಲೇಟ್ ಆಗಿ ಬಿಡ್ಬೋದು, ಟಿಫನ್ ಇಲ್ಲೇ ಮಾಡೋದು, ಮತ್ತೆ ನೈಟ್ ಬೇಗ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕಂದ್ರೆ ನಾಸಿಕ್ ದೂರ ಇದೆ. ನಾಸಿಕ್ ಹಿಲ್ ಸ್ಟೇಷನ್ ಇದೆ. ಸೊ ಏನ್ ಮಾಡಕ್ಕಾಗಲ್ಲ. ದೂರ ಬಂದಿದ್ದೀವಿ ಅಂದ್ರೆ ಇಲ್ಲ ಅವ್ರಿಗೆ ಏನಾದ್ರು ಗುರುವಾರ ಅದಕ್ಕೆ ಇದಕ್ಕೆ ಸಾಯ್ತಿರ್ತಕ್ಕೆ ಹೋಗ್ಬಿಡ. ಟ್ರೈನ್ ಎಷ್ಟು ಗಂಟೆಗೆ ಸಾಯಂಕಾಲ? ನಾವ್ ಇಲ್ಲಿ ಬಿಡೋದ 4 ಗಂಟೆ. ಇಲ್ಲಿ ಬಿಡೋದು ನಾವು 3 ಗಂಟೆ 4 ಗಂಟೆ ಸರಿ. ಸೊ ಬೆಳಗ್ಗೆಯಿಂದ ಏನ್ ಮಾಡ್ತೀರಾ ಗುರುವಾರ? ಆ ಸಾಯ್ತು ಇರ್ತೇವೆ ರೇಟ್ ಎಷ್ಟು? 700 ರೂಪಾಯಿ ಸಾಯ್ತು. ಪಕ್ಕದಲ್ಲಿ ಇದು ಅದು ಕಾಂಬೋ 2 ಮಾಡ್ಕೊಂಡ್ರೆ 1300 ಅಂತೆ. ವಾಟರ್ ಗೇಮ್ ಸಾಯ್ತು 1300. ಸಪರೇಟ್ ಹೋಗ್ತಿದ್ರೆ ಬರೀ ವಾಟರ್ ಗೇಮ್ ಹೋಗೋಣ 800. 1000 ಬರೀ ವಾಟರ್ ಗೇಮ್ 1000. ಇದು 799 800. ಸೊ 2 ಕಾಂಬೋ 1300 ಅಂತ. 816 ಅದೇ ತುಂಬಾ ಟೈಮ್ ಆಗುತ್ತೆ. 300 ರೂಪಾಯಿ ಕಡಿಮೆ ಬೀಳುತ್ತೆ. ಅದೇ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳ್ತಿರೋದು. ತುಂಬಾ ಟೈಮ್ ಆಗಲ್ಲ. 10 ಗಂಟೆಗೆ ಓಪನ್ ಅಂತೆ, 5 ಗಂಟೆ ಕ್ಲೋಸ್. ಅವ್ರೇನಂತಾರೆ 10 ಗಂಟೆಯಿಂದ 3 ಗಂಟೆಗೆ 3 ಗಂಟೆ ಸಾಯ್ತು ಅಂತ ಒಂದೇ ಅವರ್ ಅಂತ. ಓಕೆ ಡನ್ ಗೈಸ್, ಇನ್ನ ಆ ಬ್ಯಾಚ್ ನ ಕೇಳೋಣ ಬನ್ನಿ. 5 ವರ್ಷ ಯೂಸ್ ಮಾಡ್ಬೋದು. ಸೊ ನಾನಿರೋದು ನಾಸಿಕ್ಗೆ, ಅಲ್ಲಿಗೆ ಹೋಗ್ಲೇಬೇಕು. ಹೋದ್ಸಲ ಅಂತ ಹೋಗಕ್ಕಾಗಿಲ್ಲ. ಸೊ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡಿದೀವಿ. ಸೊ ಇನ್ನ ಇದ್ದವ್ರ ಜೊತೆ ಕೇಳಬೇಕು. ಬನ್ನಿ ಅವ್ರಿಗೆ ಹೋಗಿ ಪ್ಲಾನ್ಸ್ ಎಲ್ಲ ಹೇಳಿ. ಓಕೆನಾ? ಅವ್ರಿಗೆ ಓಕೆ, ಫಸ್ಟ್ ಅವ್ರಿಗೆ ಓಕೆ ಆಗ್ಬೇಕು. ಅವ್ರಿಗೆ ಓಕೆನೇ ಇಲ್ಲ ಫಸ್ಟ್ ನಾಸಿಕ್ ಸಕ್ಸಸ್.
ಕಂಗ್ರ್ಯಾಚುಲೇಷನ್ ಮದರ್ ಏ ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಏ ಒಡಿಯಂಡು ಇಲ್ಲ ಅದು ಹೇಳುತ್ತೆ ಬಿಡು, ಇಳಿರೇ ಅನ್ನುತ್ತೆ. ಹೆಂಗೋ ನಾಸಿಕ್ ಹೋಯ್ತಾ ಇದೀವಿ. Congratulations, brother, congratulations. ಬಂದು ಇಳಿರಿ ಅನ್ಕೊಂಬಿಟ್ಟೆ. ಸೊ ಇವಾಗ ಸೀನ್ ಏನಂದ್ರೆ ನಾಸಿಕ್ಗೆ ಎಲ್ಲ ಒಪ್ಕೊಂಡಿದ್ದಾರೆ. ಸೊ ನಾಸಿಕಲ್ಲಿ ಒಂದಷ್ಟು ಪ್ಲೇಸಸ್ ಇದೆ ಕವರ್ ಮಾಡೋಕ್ಕೆ, ಪ್ಲಸ್ ಶನಿಸಿಂಗ್ನಾಪುರ ಎಲ್ಲಾನು ಒಪ್ಸಿದ್ದೀನಿ. ಹೆಂಗೋ ಮಾಡಿ 26 ಜನನ ಒಪ್ಸಿದ್ದೀನಿ. 2 ಆಪ್ಷನ್ ಇತ್ತು, ಒಂದು ನಾಸಿಕ್ ಮತ್ತೆ ಇನ್ನೊಂದು ಅಜಂತ ಎಲ್ಲೋರ ಮತ್ತೆ ಒಂದು ಹನುಮಾನ್ ದೇವಸ್ಥಾನ ಮತ್ತೆ ಇದು ಶನಿಸಿಂಗ್ನಾಪುರ ಅಂತ. ಸೊ ಅದಕ್ಕೆ ಇದಕ್ಕೆಲ್ಲಾನು ಒಪ್ಸಿದ್ದೀನಿ. ಇವಾಗ ನೈಟು ಊಟ ಮಾಡಿಕೊಂಡು, ನೈಟು 8 ಗಂಟೆ ಹಂಗೆ ಊಟ ಮಾಡಿಕೊಂಡು ದರ್ಶನಕ್ಕೆ ಹೋದರೆ 15 ನಿಮಿಷ 20 ನಿಮಿಷಕ್ಕೆಲ್ಲ ದರ್ಶನ ಆಗುತ್ತಂತೆ. ಹೋಟೆಲ್ಗೆ ಬಂದು ಮಲ್ಕೊಂಡು ರೂಮ್ಗೆ ಬಂದು ಮಲ್ಕೊಂಡು ನಾಳೆ ಬೆಳಿಗ್ಗೆ 6 o'clock ಇಲ್ಲಿಂದ ಹೊರಡಬೇಕು. ಅಷ್ಟು ಜಾಗ ಕವರ್ ಮಾಡಬೇಕು ಅಂದರೆ ಬನ್ನಿ. ನಾಳೆಗಿಂತ ಇವತ್ತು ಎಕ್ಸೈಟೆಡ್ ಆಗಿದ್ದೀನಿ ದರ್ಶನ ಮಾಡೋಕ್ಕೆ. ಸಾಯಿಬಾಬಾ ದರ್ಶನ ಮಾಡೋಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಇವಾಗ ಎಲ್ಲರೂ ನೈಟ್ ದರ್ಶನ ಇರೋದ ಕಾರಣ ಎಲ್ಲರೂ ಆಚೆ ಟೀ ಕಾಫಿ ಕುಡಿಯೋಕೆ ಹೋಗಿದ್ದಾರೆ. ನನ್ನೂ ಕರೆದಿದ್ರು, ನಾನು ಫೋನು ಚಾರ್ಜ್ ಹಾಕಿಲ್ಲ, ಸ್ವಲ್ಪ ಚಾರ್ಜ್ ಹಾಕೋಬರೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಹೋಗ್ಬೇಕು, ಬನ್ನಿ ಹೋಗೋಣ. ಎಲ್ಲ ಅಲ್ಲಿ ಹೋಗ್ಬಿಟ್ಟವ್ರು ಹುಡುಗ ಬಿಟ್ಬಿಟ್ಟು ನೋಡ್ರಿ ನಾವೊಂದು ಜನಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀರಾ? ಮಾಡ್ಕೊಂಡಿದ್ವಿ. ಬೆಳಿಗ್ಗೆ ಚಪಾತಿ ಬೇಕು, ಚಪಾತಿ ಪಲ್ಯ ಬೆಳಿಗ್ಗೆ 6 ಗಂಟೆಗೆ ಬೇಕು. 6 ಗಂಟೆಗೆ ನಾವು ಬಿಡ್ತಾ ಇದ್ದೀವಿ. ಆಮೇಲೆ ಮಧ್ಯಾಹ್ನಕ್ಕೆ ಯಾವ್ದಾದ್ರು ಒಂದು ರೈಸ್ ಬಾತಿಲ್, ಅನ್ನ, ಬೇಳೆ ಸಾಂಬಾರು. 25 ಜನ. ಬೆಳಗ್ಗೆನೆ ಬೇಕು. ಸೈಟ್ ಸೀಯಿಂಗ್ ಹೋಗ್ತಾ ಇದೀವಿ 6 ಗಂಟೆಗೆ. ನಾಳೆ ಬೆಳಗ್ಗೆ ಇದು ಬೇಕು. ನಾಳಿದ್ದು ಮಧ್ಯಾಹ್ನಕ್ಕೆ ನೈಟ್ಗೆ ಟ್ರೈನ್ಗೆ ಹೇಳ್ತೀನಿ. ನಾಳೆ ಮಧ್ಯಾಹ್ನಕ್ಕೆ ಬನ್ನಿ ಟೈಮ್ ಆಯ್ತು ಬನ್ನಿ. ಓಕೆ ಬನ್ನಿ. ಎಲ್ಲ ರೆಡಿ ಆದ್ರು. ನಮ್ಮಮ್ಮ ಮಾತ್ರ ಇನ್ನ ಲೇಟ್. ದರ್ಶನಕ್ಕೆ ಬಾಮ ಟೈಮ್ ಆಯ್ತು ಅಂದ್ರೆ ನೋಡಿ ಇನ್ನ ಲಿಪ್ಸ್ಟಿಕ್ ಹಾಕೊಳ್ಳೋದು ಅದು ಇದು ಹಾಕೊಳ್ಳೋದು. ಇವ್ರು ನೋಡ್ರಪ್ಪ ಅಪ್ಪ ಸ್ವಾಮಿ. ಸೊ ಎಲ್ಲ ರೆಡಿನಾ ದೇವಸ್ಥಾನಕ್ಕೆ? ವೇರ್ ಇಸ್ ದ ಜೋಸ್? ಹೌಸ್ ದ ಜೋಸ್? ಇವಾಗ ನಾನು ದಿವ್ಯಾಕ್ಕ ವನಿತತೆ ಮ್ಯಾಚ್. ನಮ್ಮಮ್ಮನು ಅರ್ಧ ಜನ ಹೋಗೋರೆ. ಮಮ್ಮ ಅಲ್ಲಿ ಆಮೇಲೆ ತೋರಿಸ್ತೀನಿ, ಅದು ಕಾಣಿಸ್ತಾರೆ. ಸರಿ ಬೇಗ ಹೋಗೋಣ. ಏನಪ್ಪ ಅರ್ಧ ಜನ ಹೋಗ್ಬಿಟ್ರು, ಆಟೋದಲ್ಲಿ ಹೋದ್ರ ಅರ್ಧ ಜನ, ಇದ್ದವ್ರು ನಡ್ಕೊಂಡು ಹೋದ್ರ. ಹಾ ಇಲ್ಲ ಅಂತೆ. ಜನ ರೆಡಿ ಆಗಿದ್ದಾರೆ. ಕುಮಾರ್ ಇವಾಗ ಹೋಗೋದೆ ಆಮೇಲೆ. ಅಲ್ಲಿ ಬಾಮ ಎಷ್ಟು ನಿಧಾನಕ್ಕೆ ಬರ್ತವ್ರಿ. years later. ದರ್ಶನ ಎಲ್ಲ ಆಯ್ತಾ? ತುಂಬಾ ಚೆನ್ನಾಗಾಯ್ತು ದರ್ಶನ ಎಲ್ಲ. ಎಸ್ ಬೇಕಾ ಪ್ರಸಾದಗಳು ನನ್ನ ಮಗಂದು 2 ತಪ್ಪು ತಿಳ್ಕೊಬಿಡಿ. ಓಕೆ ಬೇಕಾ ದರ್ಶನ ಎಲ್ಲ ಆಯ್ತಾ? ಹಿಂಗಾಯ್ತಲ್ಲ. ಎಷ್ಟು ನಿಮಿಷ ನಿಂತಿದ್ವಿ ನಾವು? 10-15 ನೆಮ್ಮದಿ. ದರ್ಶನ ಆರಾಮಾಗಾಯ್ತು. 10 ನಿಮಿಷ 20 ಮಿನಿಟ್ಸ್.
ಅಲ್ಲ ಪಾಸಿಟಿವ್ ಎನರ್ಜಿಗೆ ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ದೇವ್ರಿಗೆ ಬೋರ್ ಮಾಡಿಸ್ಬಿಟ್ರು ನಿಂತ್ಕೊಂಡು ದೇವ್ರಿಗೆ ಬೋರ್ ಆಗೋದು. ಅಂದ್ರೆ ಅಲ್ಲಿ ಬಾಬಾ ಅಂದ್ರೆ ಮೂರ್ತಿ ತರ ಅನಿಸ್ತಾ ಇಲ್ಲ, ಸ್ಟ್ಯಾಚು ತರ ಅನಿಸ್ತಾ ಇಲ್ಲ, ಅವರೇ ಕುತ್ಕೊಂಡಿರೋ ತರ ರಿಯಲಿಸ್ಟಿಕ್ ಆಗಿ ಹಂಗೆ ಅವ್ನ ನೋಡ್ತಾರೆ. ಇನ್ನೂ ನೋಡ್ಬೇಕು ಬಿಟ್ಟು ಬರ್ತಾರೆ. ಬೇರೆಯವರು ದರ್ಶನ ಮಾಡಕ್ಕೆ ನಾವು ಇದು ಊಟಕ್ಕೆ ಎಲ್ಲಾರ್ದು ಆಯ್ತಾ? ದಿವ್ಯವ್ರ ಮುಂದೆ ಬಂದ್ಬಿಟ್ಟಿದ್ದಾರೆ. ಬೇಗ ಬರ್ರಿ ಬೇಗ ಬರ್ರಿ. ಮುಖ ಚೆನ್ನಾಗಿ ಕಾಣುತ್ತೆ. ಬಾಬಾ ಓಂ ಸಾಯಿರಾಮ್. ಓಂ ಸಾಯಿರಾಮ್. ಅಲ್ಲಿ ಆನೆವೇಶಿಯಲ್ಲಿ 9 ಗಂಟೆ ಒಳಗಡೆ ಊಟ, ಸೊ ಅದಕ್ಕೆ ಓಡ್ತಾ ಇದೀವಿ. ಇನ್ನ ಗುರುವಾರ ಬೆಳಗ್ಗೆ ಏನಾದ್ರು ಬಂದರೆ ಅವಾಗ ಶಾಪಿಂಗ್ ಮಾಡ್ಬೋದಿದೆ. ಇವಾಗ ಟೈಮ್ ಆಗಿದೆ 9 ಗಂಟೆಗೆಲ್ಲ ಹೋಗ್ಬೇಕು. ಅಲ್ಲ ಇವ್ರಿಗೆ ಸಿರಿ ನೋಡ್ರಿ, ಸಿರಿ ಚಳಿಲಿ ಏನ್ ತಿನ್ನಕ್ ಬನ್ರಿ? ನಾವು ಹಾಯ್ ಬ್ರೋ. ಗೋಬಿ ಫ್ರೈಡ್ ರೈಸ್ ಇಲ್ಲಿ ಗೋಬಿ ಫ್ರೈಡ್ ರೈಸ್ ತಿನ್ಬಿಟ್ರೆ ಅಷ್ಟೇ ನಿಮ್ ಕತೆ. ಹೆಂಗೆ 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 ಎಲ್ಲ ರೀಲ್ಸ್ ಮಾಡ್ದಂಗೆ ಬರೀ ಹೇಳ್ತಾನೆ ಇದೆಯಾ? ರೋಡೆಲ್ಲ ಹುಡ್ಕೊಂಡು ಅಯ್ಯೋ ಅಲ್ಲ, ಒಂದು ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೆ. ವಿಡಿಯೋ ಶೂಟ್ ಮಾಡಕ್ಕೆ ಬರಲ್ಲ ಅಂತ ಇವ್ರೆಲ್ಲ. ಏನ್ ಜನ ಎಷ್ಟು ಚೀಪ್ ಅನ್ಸ್ಬಿಡ್ತದ. ಈ ತರ ಇರ್ತಾರ ಜನ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಅವ್ರಂತೂ ಸ್ವಿಚ್ ಆಫ್ ಆಗೋ ತರ ಅಲ್ಲಲ್ಲೇ ನಿಂತ್ಕೋತಾವ್ರೆ ಫೋನಲ್ಲಿ. ದೇವ್ರು ಬೇಜಾರಾಗ್ಬಿಡುತ್ತೆ. ಅಲ್ಲೋಗಿ ದೇವ್ರ ಮುಂದೆ ನಿಂತ್ಕೊಂಡು ಹಿಂಗ್ ಮಾತಾಡ್ತಾವ್ರಿ. ಹಿಂಗೆ ಬೇಕೇ ಬೇಕಮ್ಮ. ಬೆಲ್ಟ್ ಇಲ್ಲ. ಸೋಲಾಪುರಿ 700 ರೂಪಾಯಿ. ಸೋಲಾಪುರಿ ಅಂದ್ರೆ 200 ರುಪೀಸ್ ಹೇಳಿದವಳು. ನೀವು ಗುರುವಾರ ಬೆಳಗ್ಗೆ ಹೋಗ್ರಿ ಶಾಪ್. ಅಯ್ಯೋ ಡಿಮ್ಯಾಂಡ್ ಆಗ್ಬಿಡುತ್ತೆ. ಗುರುವಾರ ಬೆಳಗ್ಗೆ ಹೋಗೋಣ. ಇದು ಮಂತ್ರಾಲಯ ರಿಟರ್ನ್ ಆಗಕ್ಕೆ ದಾಟಿ ಹೋಗ್ಬೇಕಾ? ಮಂತ್ರಾಲಯ ರಿಟರ್ನ್ ಟುವರ್ಡ್ಸ್. ಹೌದು, ನಾವ್ ಇವಾಗ ಬೆಂಗಳೂರಿಂದ ಬಂದ್ರಲ್ಲ, ಮಂತ್ರಾಲಯದಿಂದ ಮೇಲೆ ಬಂದಿದ್ ನಾವು. ಗೊತ್ತಾ ನಿಮ್ಗೆ? ಮಂತ್ರಾಲಯ ಮೇಲೆ ಬಂದಿದ್ದು ನಾವು. ಮೇಲ್ ಬರ್ತೀರಾ? ಹಂಗೆ ಮೇಲ್ ಟ್ರ್ಯಾಕ್ ಮೇಲೆ. ಹೌದು, ಸೀರಿಯಸ್ ಆಗಕ್ಕ ಸ್ಟೇಷನ್ಸ್ ನೋಡಿಲ್ವಾ? ಮಂತ್ರಾಲಯ ನೋಡಿತ್ತು ಅಲ್ಲಿ. ನಾವು ಆಂಧ್ರ ಪ್ರದೇಶದಿಂದ ಬಂದ್ವಿ ಸ್ಟ್ರೈಟ್ ಆಗಿ. ಹಿಂದೆ ರಿಟರ್ನ್ ಹೋಗ್ಬೇಕು. ಆಯ್ತು, ಆಮೇಲೆ ಸೇಮ್ ಕರ್ನಾಟಕ ಎಕ್ಸ್ಪ್ರೆಸ್. ಅದು ರಿಟರ್ನ್ ಬರುತ್ತಾ? ಅದೇ ರಿಟರ್ನ್ ಬರೋದು. ಹೌದು, ಡೆಲ್ಲಿಗೆ ಹೋಗಿದ್ಯಾ? ಹೌದು, ಚೆನ್ನೈ. ಆಮೇಲೆ ಚೆನ್ನೈ, ಡೆಲ್ಲಿಯಿಂದ ಚೆನ್ನೈ ಅಂತ. ಯಾರಮ್ಮ ಏಯ್ ಅಯ್ಯಪ್ಪ, ಇದೆಲ್ಲ ಹಾಕ್ಬಿಟ್ರೆ ಅಂತೂ ನಿನ್ನ ಟ್ರೋಲ್ ಆಗ್ಬಿಡ್ತೀಯ. ಇಲ್ಲ ಅಣ್ಣ, ಫ್ರೀ ನಿಮಗೆ, ಫ್ರೀ ಮಗು ಫ್ರೀ. ಎಷ್ಟು ಉಂಟು? 100 ರುಪೀಸ್. 100 ರುಪೀಸ್ ಕರೀತಾರೆ ನಿಮ್ಗೆ. 100 ರುಪೀಸ್ ಫೈರ್ ಏನಕ್ಕೆ? ದುಡ್ಡೆಲ್ಲ ಖರ್ಚಾಗಂಗ ನಾವು ಮಲ್ಕೋತೀರಪ್ಪ. ಮನೇಲೆ ಮಲ್ಕೋಬೋದಿತ್ತಪ್ಪ. ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ವಿ. ಗಾಡಿ ಕೇಳು, ಗುರುವಾರ ಬೆಳಗ್ಗೆ ದರ್ಶನಕ್ಕೆ ಹೋಗೋಣ. ಓಕೆನಾ? ಮುಗಿಸ್ಕೊಂಡು ಹಂಗೆ ಶಾಪಿಂಗ್ ಮಾಡ್ಕೊ ಬರೋಣ. ಓಕೆನಾ? ಡನ್ನಾ? ಡನ್. ಆಮೇಲೆ ನೋಡೋಣ, ಸಾಯ್ತಿರ್ತಿಕ್ ಹೋಗ್ಬೇಕಾ ವಾಟರ್ ಪಾರ್ಕ್ ಹೋಗ್ಬೇಕು? ಇವಾಗೆಲ್ಲ ಕಾಸು ವಸೂಲಿ ಮಾಡ್ಬೇಕು. 700 ರುಪೀಸ್. ಎಷ್ಟು ಜನ ಬಂದ್ಬಿಟ್ಟವ್ರೆ. ಜನ ಇದಾರಂತಲ್ಲ, ವ್ಲಾಗ್ ಎಲ್ಲ ನಿಲ್ಸ್ಬಾರ್ದು.
ಆಯ್ತು ಆಮೇಲೆ ಏನಂತ ಏನು ಹೇಳಲ್ಲ ಯಾಕೆ ಹೇಳ್ಬೇಕು ಮಾತಾಡು ಹೇಗ್ ನೋಡ್ತಾರೆ ನೋಡಲ್ಲ ಬರಲ್ಲ ಏನಿಗೆ ಬರಲ್ಲ ಓ ಯಾರ್ರೀ ಇವ್ರು ಇವ್ರು ಏನೋ ಬೇಕಂತೆ. ಇವಾಗ ನನ್ನ ಕೆಲಸ ಏನಂದ್ರೆ ನಾಳೆ ಟ್ರಿಪ್ಪಿಗೆ 700 ಎಲ್ಲರ ಹತ್ರ ಕಲೆಕ್ಟ್ ಮಾಡ್ಕೊಬರ್ಬೇಕು. ಅದೇ 1:30 ನೈಟಿನಲ್ಲಿ ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ, ಸೌಂಡಿನಲ್ಲಿ ನೋವಿದೆ. ಸರಿ ಬಾಯ್, ಗುಡ್ ನೈಟ್. ನಾಳೆ ಬೇಗ ಎದ್ದು ಬನ್ನಿ. ಬಾಯ್ ಬಾಯ್ ಬಾಯ್.